ಹಲೋ ರಾಘು. ಏನಾಯ್ತು ರಾಮಾಚಾರಿ ಅವ್ರೆ? ಆ ರುಕ್ಕು ಇನ್ನೇನ್ ಬಾಯಿ ಬಿಡ್ಬೇಕು ಅನ್ನೋ ಟೈಮಲ್ಲಿ ಬಾಯಿ ಮುಚ್ಚಿ ಎಳ್ಕೊಂಡ್ ಬಂದಾಯ್ತು. ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡದ? ಇಲ್ಲ ರಾಘು ಅವ್ರೆ, ಸದ್ಯಕ್ಕೆ ಪೊಲೀಸ್ ಕಸ್ಟಡಿಗಿಂತ ನಮ್ ಕಸ್ಟಡಿಲಿ ಇರೋದೇ ಬೆಟರ್ ಅನ್ಸ್ತು. ಮುಂದೆ ಸಾಕ್ಷಿಗೆ ಇವಳು ನಮಗ್ ಬೇಕಾಗ್ತಾಳೆ. ಅಲ್ಲಿ ತನಕ ಇಲ್ಲೇ ಬಿದ್ದಿರ್ಲಿ. ರಾಮಾಚಾರಿ ಅದ್ಗೆ ನೀವೇನ್ ಮಾಡ್ತಾ ಇದೀರ ಇಲ್ಲಿ? ಹೋಗಿದ್ ಕೆಲ್ಸ ಏನಾಯ್ತು? ಒಳಗಡೆ ಯಾರಿದ್ದಾರೆ? ಇಲ್ಲಿಗೆ ನನ್ನನ್ನು ಬರಕ್ ಹೇಳಿದ್ ಯಾಕೆ? ನಿನಗ್ ಕೆಲ್ಸ ಇರೋದಕ್ಕೆ. ಕೆಲ್ಸ? ಏನ್ ಕೆಲ್ಸನೋ? ಅಲ್ಲ, ಒಳಗಡೆಯಿಂದ ಯಾವ್ದೋ ಪ್ರಾಣಿ ಸತ್ ಕೇಳಿಸ್ತಾ ಇದೆಯಲ್ಲ? ಅದು ಒಂಥರ ಪ್ರಾಣಿನೇ ಮುರಾರಿ. ನೀತಿ ನಿಯತ್ತು ಇಲ್ದೇ ಇರೋ ಪ್ರಾಣಿ. ಅಂತ ಪ್ರಾಣಿನೂ ಇದೆಯಾ? ಹ್ಞೂ, ಇರುತ್ತೆ. ಆದ್ರೆ ಮನುಷ್ಯರ ರೂಪದಲ್ಲಿ. ಯಾವ್ದದು? ನೋಡಲ್. ರುಕ್ಕುನ ಅವಳ ಕಿಲ ಕರ್ಕೊಂಡ್ ಬಂದಿದ್ರಾ? ಕರ್ಕೊಂಡ್ ಬರ್ದೇ ಇದ್ರೆ ನಾನು ಕೃಷ್ಣ ಅಲ್ಲ ರಾಮಾಚಾರಿ ಅಂತ ಊರಿಗೆ ಡಂಗೂರ ಸಾರ್ಕೊಂಡ್ ಬಂದಿರೋಳು. ಹೌದಲ್ವಾ? ಹಾಗಿದ್ರೆ ಮುಂದೆ ಏನ್ ಮಾಡೋದು? ಇವಳು ಇಲ್ಲೇ ಇರ್ತಾಳೆ. ಎಷ್ಟ್ ದಿನನೋ? ನೋಡ, ಇನ್ನು ಸ್ವಲ್ಪ ದಿವಸ ಇವಳು ಇಲ್ಲೇ ಇರ್ಲಿ. ಕೊನೆಗೆ ಪೊಲೀಸ್ ಮುಂದೆ ನಿಂತಾಗ ಸತ್ಯ ಹೇಳಕ್ ಸಾಕ್ಷಿಗ್ ಬೇಕಲ್ವಾ? ಹಾ, ಅರ್ಥ ಆಯ್ತು. ಅದ್ರವರೆಗೂ ಅವಳು ಬದುಕಿರ್ಬೇಕು, ಅಂದ್ರೆ ನಮ್ಮ ಅತಿಥಿ ಆಗಿರ್ಬೇಕು. ತಿಥಿ ಆಗದೆ ಇರೋ ರೀತಿ ನಾವು ನೋಡ್ಕೋಬೇಕು, ಅಷ್ಟೇ ಅಲ್ವಾ? ನೋಡು, ಇವಳು ಊಟ ತಿಂಡಿ ವ್ಯವಸ್ಥೆ ಎಲ್ಲ ನೀನೇ ನೋಡ್ಕೋಬೇಕು. ಅದು ಅಲ್ಲದೆ ಮುಖ್ಯವಾಗಿ ಇವಳು ಇದ್ದಾಳೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತಾಯ್ತಾಯ್ತು. ಏನಣ್ಣ ಯೋಚನೆ ಮಾಡ್ತಿದ್ಯಾ? ತಂಗಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂದೆ. ಜಸ್ಟ್ ಒಂದ್ ಖಾಲಿ ಪೇಪರ್ ಮೇಲೆ ಸೈನ್ ಮಾಡೋಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ಯಾ? ಅಲ್ಲ, ನೀ ಏನಕ್ಕೆ ಸೈನು? ಅಟ್ಲೀಸ್ಟ್ ವಿಷಯ ಏನಂತಾದ್ರೂ ಗೊತ್ತಾಗ್ಬೇಕಲ್ವಾ? ಅಂದ್ರೆ ಈ ತಂಗಿ ಮೇಲೆ ಪ್ರೀತಿ ಕಾಳಜಿ ಇದೆ, ಬಟ್ ನಂಬಿಕೆ ಇಲ್ಲ ಅಲ್ವಾ? ನಾನೆಲ್ಲ ಹಾಗೆ ಹೇಳ್ದೆ ಅನಿ? ನೀನಷ್ಟಕ್ಕೆ ನೀನೇ ಏನನ್ನ ತಿಳ್ಕೊಂಡ್ರೆ ಹೇಗೆ? ವಿಷಯ ಏನಂತ ತಿಳ್ಕೊಳ್ಳೋ ರೈಟ್ಸ್ ಇಲ್ವಾ ನನ್ಗೆ? ಇದು ರೈಟ್ಸ್ ವಿಷಯ ಅಲ್ಲ ಅಣ್ಣ, ವಿಶ್ವಾಸದ ವಿಷಯ. ಹೇಳಿದ್ ನೋಡಿದ್ರೆ ಈ ತಂಗಿ ಏನ್ ಕೇಳಿದ್ರು ಮಾಡ್ತ್ಯಾ. ನನ್ ಪೇಪರ್ ಮುಂದಿಟ್ಟ ತಕ್ಷಣ ಯಾಕೆ ಏನು ಎತ್ತ ಅಂತ ಕೇಳ್ದೆ ಸೈನ್ ಮಾಡ್ತೀಯಾ ಅನ್ಕೊಂಡಿದ್ದೆ. ಅನಿ, ಸಿಲ್ಲಿಯಾಗಿ ಏನೇನೋ ಮಾತಾಡ್ತಿದ್ಯಾ? ಖಾಲಿ ಪೇಪರ್ ಕೊಟ್ಟು ಸೈನ್ ಮಾಡು ಅಂತ ಹೇಳಿದ್ರೆ ನೀನ್ ಈ ರೀತಿ ಪ್ರಶ್ನೆ ಮಾಡ್ತಿರ್ಲಿಲ್ವಾ? ನಾನ್ ಏನ್ ಮಾಡ್ತಿದ್ದೆ, ಮುಂದೆ ಏನ್ ಮಾಡ್ತೀನಿ ಅನ್ನೋದು ನಿಮ್ ಯಾರಿಗೂ ಗೊತ್ತಿಲ್ಲ. ಹಾಗೇನಾದ್ರೂ ನನ್ ನೆಕ್ಸ್ಟ್ ಮೂವ್ ಅರ್ಥ ಆಗಿದ್ರೆ ನೀನ್ ಈ ರೀತಿ ಪ್ರಶ್ನೆನೇ ಮಾಡ್ತಿರ್ಲಿಲ್ಲ. ಅನಿತಾ, ಈಗ ನೀನ್ ಏನ್ ಮಾಡ್ತಿದ್ಯಾ, ಏನ್ ಮಾಡಕ್ ಹೊರಟಿದ್ಯಾ? ಅಟ್ಲೀಸ್ಟ್ ನಮ್ ಹತ್ರನಾದ್ರೂ ಹೇಳೆ. ಅಮ್ಮ, ಅದು ಮುಂದೆ ತಾನಾಗೆ ಗೊತ್ತಾಗುತ್ತೆ. ನೋಡೋಣ, ಇದೇ ಲಾಸ್ಟು. ನನ್ಗೆ ಈ ರೀತಿ ಪ್ರಶ್ನೆ ಮಾಡೋದ್ ಬಿಟ್ಟು ನನಗ್ ಸಪೋರ್ಟ್ ಮಾಡಿದ್ರೆ ಸರಿ. ಅರ್ಥ ಆಗ್ಲಿಲ್ಲ. ಅಣ್ಣ ನೋಡು, ಇದು ಖಾಲಿ ಪೇಪರ್. ನೀನ್ ಸೈನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಇದೇ ರೀತಿ ನಾನ್ ನಾಳೆ ಇನ್ನೊಂದ್ ಪೇಪರ್ ತರ್ತೀನಿ. ನೀನ್ ಅದಕ್ ಸೈನ್ ಮಾಡ್ಲೇಬೇಕು. ಇಲ್ಲ ಆಗೋದೇ ಬೇರೆ. ಅಬ್ಬಪ್ಪ, ಏನು ಮೋಸ, ಏನು ವಂಚನೆ! ನಾವು ಅನಿತನ ಗೆಲ್ಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ಕೊಂಡು, ಆದ್ರೆ ಇವಳು ಯಾರನ್ನೋ ಕರ್ಕೊಂಡು ಬಂದು ಆ ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾ ಮಾಡಿಸಿ ಅನ್ಯಾಯದಿಂದ ಗೆದ್ಬಿಟ್ಲಲ್ವಾ? ನಾನು ಬೇರೆಯವ್ರ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಳ್ಳೋನು ಅಂದ್ರೆ ಅವರು ಬರೀ ಬೇಳೆ ತಂದು ಸಾಂಬಾರ್ ಮಾಡಿ ಜಾನ್ಸಿ ಬಡಿಸ್ಬಿಟ್ಟೆ ಹೋದ್ರಲ್ಲ. ಅವ್ರಿಬ್ರು ಸೇರ್ಕೊಂಡು ನನ್ ಮನ್ಸ್ ಕೆಡ್ಸಿ ಅವಳಿಗೆ ಓಟ್ ಹಾಕೋಗ್ ಮಾಡಿದ್ರಲ್ಲ. ಅವ್ರಿಬ್ರು ಇನ್ನೆಂತ ಪ್ರಳಯ ಅಂತ ಇರ್ಬೋದು ಬಾವಾ. ಒಂದ್ ರೀತಿಲಿ ಹೇಳ್ಬೇಕಂದ್ರೆ ಇದಕ್ ನೀವೇ ಕಾರಣ ದೊಡಪ್ಪ.
ಹೌದು, ಆ ರಾಮಾಚಾರಿ ಕಮಲಮ್ಮನ್ ಮೊಮ್ಮಗ ಅಂತ ಹೇಳಿದ ತಕ್ಷಣ ಅವನಿಗೆ ಎಲ್ಲಾ ಸುಳುವು ನೀವೇ ಬಿಟ್ಕೊಟ್ರಿ. ಒಂದು ಕ್ಷಣನೂ ಯೋಚನೆ ಮಾಡ್ದೆ ಬಡ ಬಡ ಅಂತ ಮಾತಾಡಿ ಅನಿತನ್ ಸುಳ್ಗೆ ನೀವೇ ಮುನ್ನುಡಿ ಬರದ್ರಿ. ಅವಾಗ ಮಾತಾಡಿದಲ್ಲ, ಇವಾಗ ಇವಾಗ ಮಾತಾಡಿ. ಮಾತಾಡ್ತೀನಿ ಕಣಮ್ಮ, ಮಾತಾಡ್ತೀನಿ. ಸುಮ್ಮನೆ ಬಿಟ್ಬಿಡ್ತೀನಾ? ತಂಗಿ ಸೋಲ್ನ ಸೆಲೆಬ್ರೇಟ್ ಮಾಡಕ್ ಹೋಗಿದ್ದಾನಲ್ಲ, ಬರ್ಲಿ ಇವತ್ತು ಅವನ ಮುಖದ ಮೇಲೆ ನೀರು ಇಳಿಸ್ಬಿಡ್ತೀನಿ. ಆವಾಗಲೇ ನೀನ್ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ನಿನ್ನ ಗೊಂದಲಕ್ಕೆ ಫುಲ್ ಸ್ಟಾಪ್ ಹಾಕ್ತೀನಿ. ಇವತ್ತವನು ಸುಮ್ಮನೆ ಬಿಡೋದಿಲ್ಲ. ಸರಿತಾ, ಅವ್ರು ಬಂದ್ರು. ಮಾತು ನೀನ್ ಶುರು ಮಾಡ್ತೀಯ ಇಲ್ಲ ನಾನು ಶುರು ಮಾಡ್ಲಾ? ನೀವೇ ಶುರು ಮಾಡಿ. ಸರಿ, ಹಾಗಾದ್ರೆ ಡೋಂಟ್ ವರಿ ಪಲ್ಲವಿ, ನಾನಿದ್ದೀನಿ. ಬರ್ತಾನವಾಗು ಈ ಬಂಗಾರಿ ಮಾಡಿ. ಏನಪ್ಪಾ ಮಹಾನುಭಾವ, ಫಂಕ್ಷನ್ ಎಲ್ಲ ಚೆನ್ನಾಗ್ ಆಯ್ತಾ? ಸೀಮಂತೆ ಚೆನ್ನಾಗಾಯ್ತು ತಾನೇ? ದೊಡ್ಡಪ್ಪ, ಅದು ಬೆಕ್ಕು ಕಣ್ ಮುಚ್ಕೊಂಡು ಹಾಲ್ ಕುಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ನನ್ ಮಗಳ ಬಾಳ್ಗೆ ಬೆಂಕಿ ಹಚ್ಚಿ ಇಬ್ರು ಸಂತೋಷವಾಗಿ ಸೀಮಂತ ಮಾಡಕ್ ಹೋಗಿದ್ರಾ? ಮಾಡ್ದೇ ಇರಕ್ಕಾಗತ್ತಾ ಅಮ್ಮ? ಅವ್ರಿಬ್ರು ಸುಳ್ಳು ಹೇಳಿ ಇಲ್ಲಿವರೆಗೂ ಬಂದು ಸೋಲ್ಬೇಕಾಗಿರೋರ್ನ ಗೆಲ್ಸಿರ್ಬೇಕಾದ್ರೆ ಇವ್ರು ಎಷ್ಟು ಮಾಡ್ದೇ ಇದ್ರೆ ಹೇಗೆ? ಏನೋ ಸಣ್ಣ ಪುಟ್ಟ ಮೋಸ ಮಾಡಿ ಅನಿತಾನ ಗೇಮಲ್ಲಿ ಗೆಲ್ಸಿದ್ವಿ ಅನ್ನೋ ಕಾರಣಕ್ಕೆ ನೀವಿಬ್ರು ಸುಳ್ಳು ಹೇಳಿ ಯಾರನ್ನೋ ಮನೆಗ್ ಕರ್ಕೊಂಡ್ ಬಂದು ನಮ್ಗೆ ಮೋಸ ಮಾಡಿದ್ರಲ್ವಾ? ರಘು, ನೀನ್ ಇಷ್ಟು ಕೆಳಮಟ್ಟಿಗೆ ಇಳಿತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಣೋ. ಮನೆಯವರಿಗೆಲ್ಲ ಮೋಸ ಮಾಡೋದಕ್ಕೆ ಹೇಗ ಬಂತು ಮನ್ಸು ನಿನಗೆ? ಅವ್ರು ಯಾರನ್ನ ಮನೆ ಕರೆಸಿ ಜೀವನನ ಗೆಲ್ಸೋ ಅನಿವಾರ್ಯತೆ ಏನಿತ್ತು ನಿನಗೆ? ರೀ, ಇವ್ರೇನೋ ಮೋಸ ಮಾಡಿ ಕರ್ಸಿದ್ರು ಓಕೆ, ಆದ್ರೆ ಇವ್ರಿಗೆ ಓಟ್ ಹಾಕಿದ್ ನಾವುಗಳು ತಾನೆ. ಕರೆಕ್ಟ್ ಆಗಿ ಹೇಳಿದ್ರಿ ದೊಡಮ್ಮ. ಅವ್ರೇನು ನಮ್ಗಳ ಕೈ ಹಿಡಿದು ಓಟ್ ಹಾಕ್ಸ್ಲಿಲ್ವಲ್ಲ? ಅದು ಅವ್ರು ನಮ್ಮನ್ನ ಯಾಮಾರಿಸಿ ಓಟ್ ಹಾಕ್ಸಿದ್ದು. ಆ ರಾಮಾಚಾರಿ ಚಾರು ಸೇರ್ಕೊಂಡು ನಮ್ಮನ್ನ ಮ್ಯಾನಿಪುಲೇಟ್ ಮಾಡಿ ಕೊನೆ ಗಳಿಗೆನಲ್ಲಿ ನಮ್ಮ ಮನಸ್ಸು ಚೇಂಜ್ ಮಾಡಿ ಓಟ್ ಮಾಡಿಸಿದ್ದು. ಹೌದು ಬಾವ, ನಾನೇ ನನ್ ಮಗಳ ಜೀವನಕ್ಕೆ ಮುಳ್ಳಾಗೋ ತರ ಋಣಾಂಗಿನ ಅಂತ ಹೇಳಿ ನನ್ ತಲೆ ತುಂಬಿಟ್ರು ಬಾವ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನ್ ಮನೆನಾ ಇಲ್ಲ ಸಂತೆನಾ? ಸರಿಯಾದ ಟೈಮ್ ಬಂದೆ ಅಮ್ಮ. ಬಾಮೈಲ್ ಬಾಮೈಲ್, ಅವ್ರು ಮಾಡಿರೋ ಮೋಸ ವಂಚನೆಗೆ ನೀನೇ ಸರಿಯಾದ ತೀರ್ಪು ಕೊಡ್ಬೇಕಮ್ಮ. ಹೌದು ಅತ್ತೆ, ಇವ್ರಿಬ್ರು ಸೇರ್ಕೊಂಡು ನಮ್ಗೆಲ್ಲ ಮೋಸ ಮಾಡಿದ್ದಾರೆ. ಇವ್ರು ಗೆಲುವಲ್ಲ ಅಂತ ನೀವು ಘೋಷಣೆ ಮಾಡ್ಬೇಕು. ನೋಡಿ, ಆಟದಲ್ಲಿ ಅಂಪೈರ್ ತೀರ್ಮಾನ ಹೇಗೆ ಅಂತಿಮವಾಗಿರುತ್ತೋ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ತೀರ್ಮಾನವೇ ಅಂತಿಮವಾಗಿರುತ್ತೆ. ಅಮ್ಮ, ನೀನ್ ಹೇಳಿದಕ್ಕೆಲ್ಲ ನಾವು ಜೈ ಅಂತೀವಿ. ಇದಕ್ ನೀನೇನಂತೀಯ? ಇವರಿಬ್ರು ಸಂಸಾರ ಶುರು ಮಾಡ್ಬೇಕು ಅಂತೀನಿ. ಎದ್ದಿದ್ದಾಳೆ ಅಂದ್ಮೇಲೆ ಇವಳೇ ಮನೆ ಸೊಸೆ ಅಂತ ನೀವೆಲ್ಲರೂ ಒಪ್ಕೋಬೇಕು ತಾನೆ? ಯಾಕೆಂದ್ರೆ ನೀವೆಲ್ಲ ವೋಟ್ ಮಾಡಿದೀರಲ್ಲ. ಅನಿತಾ ಅವಳು ಹಾಕಿರೋ ಸವಾಲ್ನಲ್ಲಿ ಸೋತು ಅದನ್ನ ಅವಳೇ ಒಪ್ಕೊಂಡು ಹೋಗಿದ್ದಾಳೆ. ಅಂದಮೇಲೆ ಇವರಿಬ್ಬರ ಸಂಸಾರ ಶುರುವಾಗ್ಬೇಕು ಅಂತ ತಾನೆ? ಅಮ್ಮ, ಅದು ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ. ಮನೆ ಹಿರಿಯರಾಗಿ ಅದು ನಮ್ಮ ಜವಾಬ್ದಾರಿ. ಸಂಸಾರ ಅಂದ್ರೆ ಕಾಯಿಸೋದಲ್ಲ. ನೋಡಿ, ನಿಮಗೆ ಒಪ್ಪಿಗೆ ಇದೆಯೋ ಇಲ್ವೋ ಅದು ಲೆಕ್ಕಕ್ಕೆ ಬರಲ್ಲ. ವಿಧಿ ಇವರಿಬ್ಬರನ್ನ ಸೇರಿಸಿದೆ ಅಂತಂದ್ಮೇಲೆ ಸಂಪ್ರದಾಯದ ಪ್ರಕಾರ ಏನಾಗ್ಬೇಕೋ ಅದಾಗ್ಬೇಕು ಅಷ್ಟೇ. ನಾನು ಪುರೋಹಿತರನ್ನ ಕೇಳಿದ್ದೀನಿ.
ನಾಳೆನೇ ದಿನ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಮಂಜುಳಾ, ಲಲಿತಾ, ನೀವಿಬ್ರು ಸೇರ್ಕೊಂಡು ಏನೇನ್ ಕೆಲ್ಸಗಳು ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ. ಸರಿ ಅತ್ತೆ. ಗಣಪ, ನೀನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆನ ಮಾಡ್ಬೇಕು. ತುಂಬಾ ಥ್ಯಾಂಕ್ಸ್ ಅಜ್ಜಿ, ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ನಂಗೆ ನಾಚಿಕೆ ಆಗ್ತಿದೆ. ಇದಕ್ ನೀವ್ ಯಾರೊಪ್ಪಲ್ಲ ನಾನೊಪ್ಪಲ್ಲ. ಏನ್ರಿ ಮಾಡ್ತಾ ಇದ್ದೀರಾ? ಇನ್ನೇನು ನನ್ ಗಂಡನ ನಾನು ತಪ್ಕೊಂಡಿದ್ದೀನಿ. ಎರಡು ವಿಷಯ. ಈ ತರ ಸಡನ್ ಆಗಿ ಜೋರಾಗಿ ತಪ್ಕೊಂಡ್ರೆ ಇವರೊಬ್ರು ಇದಾರೆ, ಮರಿಬೇಡಿ. ಎರಡನೇದು, ನೀವು ತಪ್ಕೊಳ್ಳೋದನ್ನ ಅಮ್ಮ ಏನಾರು ನೋಡಿದ್ರೆ ಏನ್ ಮಾಡ್ತೀರಾ? ಏನೂ ಆಗಲ್ಲ, ಮಗ ಸೊಸೆ ಖುಷಿಯಾಗಿದ್ದಾರಲ್ಲ ಅಂತ ಅನ್ಕೋತಾರೆ. ಮೊದ್ಲಾಗಿದ್ರೆ ನೀನು ಕೃಷ್ಣಾಗ್ ಓಡಾಡ್ತಾ ಇದ್ದೆ, ನಾನು ಕದ್ದು ಮುಚ್ಚಿ ಮಾತಾಡ್ಬೇಕಿತ್ತು. ಆದ್ರೆ ಇವಾಗ ಸಮಸ್ಯೆ ಇಲ್ವಲ್ಲ. ಅದನ್ನ ಬಿಡ್ರಿ. ನೋಡಿ, ರಾಘುಗ್ ಫೋನ್ ಮಾಡಿ ರುಕ್ಕು ಸಿಕ್ಕಿದ್ಲು ಅಂತ ಹೇಳ್ಬೇಕಿತ್ತು. ಪಾಪ ಅವರು ಇಲ್ಲಿ ಏನಾಗಿದ್ಯೋ ಅಂತ ಆತಂಕದಲ್ಲಿ ಇರ್ತಾರಲ್ವಾ. ಅಲ್ಲ, ಅದು ನೋಡಿ, 100 ವರ್ಷ ಆಯ್ಸು ರಾಘುನೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ ರಾಘು, ಏನಾಯ್ತು ರಾಮಾಚಾರಿ ಅವ್ರೆ? ಆ ರುಕ್ಕು ಇನ್ನೇನ್ ಬಾಯಿ ಬಿಡ್ಬೇಕು ಅನ್ನೋ ಟೈಮಲ್ಲಿ ಬಾಯಿ ಮುಚ್ಚಿ ಎಳ್ಕೊಂಡ್ ಬಂದಾಯ್ತು. ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡದ? ಇಲ್ಲ ರಾಘು ಅವ್ರೆ, ಸದ್ಯಕ್ಕೆ ಪೊಲೀಸ್ ಕಸ್ಟಡಿಗಿಂತ ನಮ್ಮ ಕಸ್ಟಡಿಯಲ್ಲಿ ಇರೋದೇ ಬೆಟರ್ ಅನಿಸ್ತು. ಅದಕ್ಕೆ ಒಂದು ಹಿಡನ್ ಪ್ಲೇಸ್ ಅಲ್ಲಿ ಲಾಕ್ ಮಾಡಿ ಇಟ್ಟಿದ್ದೀವಿ. ಅದು ರಿಸ್ಕ್ ಅಲ್ವಾ ರಾಮಾಚಾರಿ ಅವ್ರೆ? ರಿಸ್ಕ್ ನಿಜಾನೇ, ಆದ್ರೆ ನಮಗೆ ಬೇಕಾಗಿರೋ ಎವಿಡೆನ್ಸ್ ಕಲೆಕ್ಟ್ ಮಾಡೋವರೆಗೂ ಈ ರಿಸ್ಕ್ ತಗೋಬೇಕಾಗಿರೋದು ಅನಿವಾರ್ಯ ಅಲ್ವಾ ರಾಘು ಅವ್ರೆ? ಅದು ನಿಜಾನೇ. ನನ್ನಿಂದ ಏನಾದ್ರು ಹೆಲ್ಪ್ ಬೇಕಂದ್ರೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ನಾನು ಬರ್ತೀನಿ. ಆಯ್ತು ರಾಘು ಅವ್ರೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ಅದ್ಕೆ 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 ನಿಂತ್ಕೊಳ್ಳಿ. ಅದ್ಕೆ ಹೇಳ್ ಸಂಗೀತ. ಕಂಗ್ರ್ಯಾಚುಲೇಷನ್ಸ್ ಅದ್ಕೆ. ಅಂತೂ ಬಂಪರ್ ಲಾಟ್ರಿನ ಹೊಡೆದ್ರಿ. ಥ್ಯಾಂಕ್ ಯು ನನ್ ಮುದ್ದಿನ ನಾದ್ನಿ. ಅಂತೂ ಇಷ್ಟು ದಿನ ನೀವು ಪಟ್ಟಿದ ಶ್ರಮಕ್ಕೆ ಪ್ರತಿಫಲ ಸಿಕ್ತು. ನಿಮಗೆ ಖುಷಿ ತಾನೆ? ತುಂಬಾ 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 ಖುಷಿ ಆಗ್ತಿದೆ ಸಂಗೀತ. ಇದೇ ಖುಷಿಗೆ ಆದಷ್ಟು ಬೇಗ ಅವ್ರ ಕೈಗೊಂಡ್ ಮೊಮ್ಮಗುನ ಕೊಟ್ಬಿಡಿ. ಆಮೇಲೆ ನಿಮ್ ಮೇಲಿರೋ ಅಲ್ಪ ಸ್ವಲ್ಪ ಅಸಮಾಧಾನನು ಕಿತ್ಕೊಂಡ್ ಹೊರಟಾಗ್ಬಿಡತ್ತೆ. ಛೀ, ಹೋಗ್ ಸಂಗೀತ, ನಂಗ್ ನಾಚಿಕೆ ಆಗ್ತಿದೆ. ಅಬ್ಬಬ್ಬಬ್ಬ, ಏನ್ ನಾಚಿಕೆ. ಅದ್ಕೆ ಈ ನಾಚಿಕೆ ನಿಮ್ ಮುಖನ ಕೆಂಪಗ್ ಮಾಡಿ ನಿಮ್ ಬ್ಯೂಟಿನ ಡಬ್ಬಲ್ ಮಾಡ್ತಾ ಇದೆ. ಇನ್ಮೇಲೆ ನೀವು ನಮ್ಮ ಅಣ್ಣನ್ಗೆ ಕದ್ದು ಮುಚ್ಚಿ ಮುತ್ಕೊಡೋ ಅವಶ್ಯಕತೆ ಇಲ್ಲ. ಓಪನ್ ಆಗಿ ರೊಮ್ಯಾನ್ಸ್ ಮಾಡ್ಬೋದು. ಸಂಗೀತ, ಸರಿ, ಬರ್ತೀನಿ ಇರಿ. ಸಂಗೀತ ಸಂಗೀತ, ಎಲ್ಲಿಗೆ ಹೋಗ್ತಿದ್ಯಾ? ಹಿನ್ನೆಲೆಗೆ ಅಣ್ಣನ್ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ. ಅದೆಲ್ಲ ಏನು ಬೇಡ. ಇದು ಶಿವನ ಆರಾಧನೆಯ ಸಮಯ, ಕರಡಿ ನಾಟೋಡ್ಸೋ ಟೈಮ್ ಅಲ್ಲ. ನೀನ್ ಅಲ್ಲಿಗೆ ಬಂದು ಡಿಸ್ಟರ್ಬ್ ಮಾಡ್ಬೇಡ. ಅದ್ಕೆ ಈ ಮತ್ ನೀವ್ ಹೇಳ್ತಾ ಇದೀರಾ? ಇಷ್ಟು ಬೇಗ ನಾನ್ ನಿಮಗ್ ಕರಡಿ ಆಗೋದ್ನಾ? ಪ್ಲೀಸ್ ಅರ್ಥ ಮಾಡ್ಕೊ ನನ್ ಮುದ್ದಿನಾದ್ನಿ. ಇಷ್ಟು ದಿನ ಆದ್ಮೇಲೆ ಪರ್ಮಿಷನ್ ಸಿಕ್ಕಿದೆ. ನಾವಿಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿರುತ್ತಲ್ವಾ? ಅರ್ಥ ಆಯ್ತು, ಅರ್ಥ ಆಯ್ತು. ಸರಿ ಸರಿ. ಸಂಗೀತ, ಅರ್ಥ ಆದ್ಮೇಲೆ ನೀನ್ ಆ ಕಡೆ ಯಾಕೆ ಹೋಗ್ತಿದ್ಯಾ? ಒಳಗ್ ಹೋಗು. ಓ ಹೌದಲ್ವಾ? ಸಾರಿ ಸಾರಿ, ನಾನ್ ಯಾಕೆ ನಿಮ್ಮಿಬ್ರಿಗೂ ತೊಂದ್ರೆ ಕೊಡ್ಲಿ. ಹೊರಡಿ ಹೊರಡಿ. ಅದ್ಕೆ ಹುಷಾರು. ಸಂಗೀತ,